ನಮ್ಮ ಭಾರತದಲ್ಲೇ ಇರುವಂತಹ ಏಕೈಕ ಕುಂಬಾರಿಕಾ ಕೇಂದ್ರ, ಕುಂಬಾರಿಕಾ ಕಲಾ ಕೇಂದ್ರ ಬೆಳಗಾವಿಯ ಖಾನಾಪುರದಲ್ಲಿದೆ. 1985ರಲ್ಲಿ ನಿರ್ಮಾಣವಾಗಿರುವಂತಹ ಈ ಕುಂಬಾರಿಕಾ ಕಲಾ ಕೇಂದ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣವಾ? Visiting my institute, Pottery Institute, after almost 3 years. This is to be my classroom. Really heartening to see my classroom in this condition. This is where I used to sit. This is where I used to sit, and I painted this. Okay. ಚೆನ್ನಾಗಿದೆ. ಇದು ನಮ್ಮ ಸಿಲೆಬಸ್ ಆಗಿದ್ದು, ನಾವಿಲ್ಲಿ ಬಂದಾಗ ಸೇರ್ಕೊಂಡ ನಂತರ ಏನೇನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ. ಇಷ್ಟು ಇಲ್ಲಿ ಹಾಕಿರುವಂಥ ನಂಬರ್ಸ್, 100 ನಂಬರ್ ಪೇಪರ್ ವೇಟ್ ಏನು ಹಾಕಿದ್ದಾರೆ, ಅದು ನಾವು ಬಂದಂಥ 4 ತಿಂಗಳು ಕೋರ್ಸಲ್ಲಿ ಮಾಡೋವಂಥದ್ದಲ್ಲ, ಒಂದು ದಿನಕ್ಕೆ ಮಾಡೋವಂಥದ್ದು. ಈ ರೀತಿ ಪ್ರತಿದಿನ ನಾವು ಮೊದಲನೇ ದಿನ ಪೇಪರ್ ವೇಟ್ ಕಲಿಯೋವರೆಗೂ ಪೇಪರ್ ವೇಟ್ ಇರುತ್ತೆ. ನಂತರ ಬೌಲ್, ಗ್ಲಾಸ್, ನರ್ಸರಿ ಸ್ಪಾಟ್, ಪ್ಲ್ಯಾಂಟರ್ಸು, ಗಾರ್ಡನ್ ಪಾಟ್, ಈ ರೀತಿ ಇವೆಲ್ಲವನ್ನು ಕೂಡ ನಾವು ಎಷ್ಟು ಇಲ್ಲಿ ಪ್ರಮಾಣದಲ್ಲಿ ಹಾಕಿದಾರಲ್ಲ ಅಷ್ಟು ಮಾಡಬೇಕಾಗುತ್ತೆ. This is our CVPI kiln. This is around 55 years old, and this holds around 2,000 pieces, around 3 feet, 1,000 pieces of 3 to 5 feet, and smaller ones 1,000 pieces. So the capacity is around 2,000 pieces. This is a downward kiln, and let's check how this looks inside. I love the way how they have made the entrance. ಈ ಕಾಲೇಜಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ವಿದ್ಯಾರ್ಥಿಗಳೇ ಮಾಡೋದು. ಅದು ಕಟ್ಟಿಗಳನ್ನು ಕತ್ತರಿಸೋದು ಕೂಡ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇಲ್ಲಿ ಸ್ಪ್ಲಿಟರ್ ಇದೆ, ವುಡ್ ಸ್ಪ್ಲಿಟರು. ಈ ಕಟ್ಟಿಗೆಗಳನ್ನು ತಗೊಂಡು ಬಂದು ಕತ್ತರಿಸಿ ಅದನ್ನು ಇಲ್ಲಿ ಶೇಖರಣೆ ಮಾಡಿಟ್ಟಿರೋದು. ಕುಂಬಾರಿಕೆಯಲ್ಲಿ ಮಡಿಕೆಗಳನ್ನು ಎಲ್ಲ ತಯಾರಿಸಿದ ನಂತರ ಈ ಕಟ್ಟಿಗೆಗಳನ್ನು ಇಲ್ಲಿಂದ ತಗೊಂಡು ಹೋಗಿ ನಾವು ನೋಡಿದಂತಹ ಅಪ್ಡ್ರಾಡ್ ಡೌನ್ಡ್ರಾಡ್ ಕಿಲ್ನೆಲ್ಲ ಇತ್ತಲ್ವ, ಅಲ್ಲಿ ಹಾಕಿ ಫೈರಿಂಗ್ ಮಾಡೋ ಪ್ರಾಸೆಸ್ ಶುರು ಆಗುತ್ತೆ. ಕುಂಬಾರಿಕೆ ಮಾಡೋಕ್ಕೆ ನಮಗೇನು ಬೇಕು? ಮಣ್ಣು ಬೇಕು. ಆದರೆ ಎಲ್ಲ ಮಣ್ಣಿಂದನೂ ನಾವು ಕುಂಬಾರಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಣ್ಣಿಗೆ ಜಿಗುಟುತನ ಇರಬೇಕು. ಹಾಗಾಗಿ ನಾವು ಬಳಸುವಂಥ ಮಣ್ಣಲ್ಲಿ 3 ಥರದ ಮಣ್ಣುಗಳನ್ನು ಬಳಸಿ ನಾವು ಟೆರಕೋಟ ಕ್ಲೇಯನ್ನು ಮಾಡೋದು. ನಾನೀಗ ಕೂತಿರೋದು ಶ್ಯಾಡ್ಯೂ ಕ್ಲೇ ಮೇಲೆ. ನೋಡಿ, ಶ್ಯಾಡ್ಯೂ ಕ್ಲೇ ಈ ರೀತಿ ಹಳದಿ ಬಣ್ಣದಲ್ಲಿ ಇರುತ್ತೆ. ಈ ಮಣ್ಣು ತುಂಬ ಶ್ರೇಷ್ಠ. ಯಾಕಂದರೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಣಪತಿ ವಿಗ್ರಹಗಳನ್ನು ಶ್ಯಾಡ್ಯೂ ಕ್ಲೇಯಿಂದನೇ ಮಾಡೋದು. ಈ ಕ್ಲೇ ಯಾಕೆ ಬಳಸ್ತೀವಿ ಅಂದರೆ ಸ್ಟ್ರೆಂತ್ ಕೊಡುತ್ತೆ. ಇದು ನಾವು ಕಪ್ಪು, ಕೆಂಪು ಹಾಗೂ ಶ್ಯಾಡು 3 ಕ್ಲೇಯನ್ನು ಬಳಸಿ ಟೆರಕೋಟ ಕ್ಲೇ ಮಾಡೋದು ಅಂತ ಹೇಳಿದ್ನಲ್ಲ. ಈ ಕ್ಲೇನ ಬಳಸೋದು ಸ್ಟ್ರೆಂತ್ ಕೊಡೋಕ್ಕೆ. 800 ಡಿಗ್ರಿ ಸೆಲ್ಸಿಯಸಲ್ಲಿ ಫೈರ್ ಮಾಡಿದವಾಗ ಪಾಟ್ಗಳು ಹೊಡೆದೋಗೋಂಥ ಚಾನ್ಸಸ್ ಇದೆ. ಹಾಗಾಗಿ ಈ ಕ್ಲೇನ ಬಳಸಿದ್ರೆ ಪಾಟ್ಸು ಹೊಡೆದೋಗೋದಿಲ್ಲ. ಶ್ಯಾಡ್ಯೂ ನೋಡಿದ್ವಿ, ಈಗ ಕೆಂಪು ಕ್ಲೇ ನೋಡೋಣ. ಇದು ಕೆಂಪು ಕ್ಲೇ. ರೆಡ್ ಕ್ಲೇನ ನಾವು ಬಳಸೋದು ಬಣ್ಣಕ್ಕೋಸ್ಕರ. ನೋಡಿ ಬಣ್ಣ ಎಷ್ಟು ಚೆನ್ನಾಗಿದೆ. ಹಾಗೇನೆ ಇದು ಕಪ್ಪು ಕ್ಲೇ, ಬ್ಲ್ಯಾಕ್. ತುಂಬ ಹೈಯೆಸ್ಟ್ ಅಮೌಂಟ್ ಆಫ್ ಪ್ಲಾಸ್ಟಿಸಿಟಿ ಇರೋದು ಬ್ಲ್ಯಾಕ್ ಕ್ಲೇನಲ್ಲಿ. ನೋಡಿದ್ರೇ ನಿಮಗೆ ಆ ಜಿಗುಟುತನ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಪ್ಲಾಸ್ಟಿಸಿಟಿ ನೋಡಿ.
ಸುಮಾರು ಜನ ಬರೀ ಈ ಕ್ಲೇ ಬಳಸ್ಕೊಂಡೆ ಅಷ್ಟೇ ಪಾಟ್ರಿ ಮಾಡ್ಬೋದು ಅಂತ ಮಾಡ್ತಾರೆ, ಆದರೆ ಅದಕ್ಕೆ ಅಷ್ಟೊಂದು ತಾಕತ್ತಿರಲ್ಲ. ಅದಕ್ಕೋಸ್ಕರನೇ ನಾವು 3 ಥರದ ಕ್ಲೇನ ಬಳಸಿ ಟೆರಕೋಟ ಕ್ಲೇಯನ್ನು ಮಾಡೋದು. ನಾವು ಅಲ್ಲಿ ನೋಡಿದಂಥ 3 ಕ್ಲೇನ ಬಳಸ್ಕೊಂಡು ಬ್ಲಂಜರಲ್ಲಿ ಹಾಕಿ, ಬ್ಲಂಜರ್ ಅಂದರೆ ಅಲ್ಲಿ ನೋಡಿ ಆ ಮಿಷಿನ್ ಇದೆ ಅಲ್ವಾ, ನಾವು ಮಿಕ್ಸಿಗೆ ಮಸಾಲೆ ಹಾಕಿ ಹೇಗೆ ನುಣ್ಣಗೆ ಮಾಡ್ಕೊಂಡು ರುಬ್ಕೊಳ್ತೀವಿ ಆ ರೀತಿ ಮಣ್ಣಿಗೆ ಬ್ಲಂಜರ್ ಅಂತ ಹೇಳ್ತೀವಿ. ಆ ಬ್ಲಂಜರ್ಗೆ ಈ 3 ಮಣ್ಣನ್ನು ಹಾಕಿ ನಂತರ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿ ಇದಕ್ಕೆ ಹರಿಸ್ತಾರೆ. ಹರಿಸಿದ ನಂತರ ನೋಡಿ ಕ್ಲೇ ಎಷ್ಟು ಫೈನಾಗಿ ಕ್ಲೇ ತಯಾರಾಗಿದೆ. ಕ್ಲೇ ತಯಾರಿಸೋದು ಹೀಗೆ. This is our plunger. This is around 2000 liters slurry. So this is where the plunging, clay mixing happens. There are 3 types of clay: black, shadow and red. The ratio is 2:1. I will share you the details in the caption. So already this has been mixed. So as you see, this is slurry. You see this? So this slurry is then released here, goes into this pool, and after 10 or 15 days, as the weather is, this is removed and gone into another pool. That's where the clay drying process happens. No.